ಅವತ್ತು ಸಂತೆ ಮುಗಿಸ್ಕೊಂಡು ಇದೇ ದಾರಿನಾಗೆ ನೆನೆಯ ಬಂದ್ಲು. ಸಂತೆ ಮುಗಿಸ್ಕೊಂಡು ಹೂನಲ್ವಾ? ನಾನು ಹಿಂಗೆ ನೋಡಿದೆ. ಈ ಟೌನಾಗೆ ಮನೆ ಹುಡ್ಕಡೆ ಐತೆ ಕಣಪ್ಪ. ಈ ಟೌನ್ಗಳಿಗೆ ಮನೆ ಹುಡ್ಕಕ್ಕೆ ಹಾಕಿಲ್ಲ ಬಿಡು. ಭಾಳ ಕಷ್ಟ ಈ ಟೌನ್ಗಳಿಗೆ ಮನೆ ಎಲ್ಲ ಹುಡ್ಕೋದು. ಯಪ್ಪ, ಪದ್ದಿಗೆ ಬೇರೆ ಮಾತು ಕೊಟ್ಟು ಬಂದಿದ್ದೀನಿ. ಅವಳ ಮನೆ ಕಂಡಿಡ್ತೀನಿ ಅಂತ ಹೇಳ್ಬಿಟ್ಟು. ಅಲ್ಲ, ಇಲ್ಲೇ ಇತ್ತು ಮನೆ, ಕಣ್ಣಿಗೆ ಕಾಣಿಸ್ತಿಲ್ಲ. ಈ ಬೀದಿನ ಇಲ್ಲ ಪಕ್ಕದ ಬೀದಿನ? ಈ ಕಡೆ ಇರಬೇಕು ಅನ್ನಿಸ್ತದೆ. ಈ ಕಡೆ ಬೀದಿನಿ ಅಂತ ಅನ್ನಿಸ್ತದೆ. ಈಗ ಅರ್ಥ ಆಯಿತು, ಈ ಕಡೆ ಅನ್ನಿಸ್ತದೆ. ಅವತ್ತು ತರಕಾರಿ ಪ್ಯಾಕೆಟ್ ಕಡೆ ಹಿಂಗೆ ನಡ್ಕೊಂಡು ಹೋದ್ಲಲ್ವಾ? ಹೇ, ಈ ಕಡೆ ಅಲ್ಲ ಅನ್ನಿಸ್ತದೆ. ಓ, ಇನ್ನೊಂದು ಕಡೆಯಿಂದ ನಡ್ಕೊಬರ್ಬೇಕಿತ್ತು ನಾನು. ಎಲ್ಲ ಗೊತ್ತಾಗೋದು. ಈ ಜಯಮ್ಮಂಗೆ ಗೊತ್ತಿಲ್ದಿರೋದು ಏನೂ ಇಲ್ಲ. ಈ ಪೊದ್ದಿಗೆ ನನಗೆ ಫೋನ್ ಮಾಡಿದ್ರೆ ಕ್ಯಾಕರ್ಸ್ ಮಾಕು ಕೂತ್ಬಿಡ್ತಾಳೆ. ಜಯಮ್ಮ ಹೇಳಿದ್ದೊಂದು ಕೆಲಸ ಮಾಡೋಕ್ಕೂ ನಿನ್ನ ಕೈಲಿ ಕಿಸಿ ಅಲ್ವೇನೆ ಜಯಮ್ಮ ಅಂತ. ಹೀಗೇನು ಮಾಡ್ಲಪ್ಪ? ಬಿಡು, ಈ ಕಡೆ ಒಂದು ಸಲ ಓಡಾಡ್ಕೊಬಿಟ್ಟು ಬರ್ತೀನಿ, ಈ ಕಡೆ ಒಂದು ಕಿತ್ತ ಓಡಾಡ್ಕೊಬಿಟ್ಟು ಬರ್ತೀನಿ. ನನಗಿನ್ನೇನು ಕ್ಯಾಮೆ ಐತೆ ಮಾಡೋಕ್ಕೆ ಇದ್ಬಿಟ್ರೆ ಅಲ್ವಾ? ಫಸ್ಟು ಈ ಕಡೆನೇ ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬರ್ತೀನಿ. ಇದೇನೇ ಸರಿ. ಈ ಕಡೆ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬಂದು ಆಮೇಕಿಂದ ನೋಡೋಣ, ಏನೋ ಒಂದು ಮಾಡಿದ್ರಾಯ್ತು. ಇದೇ ಮನೆ ಅನ್ನಿಸ್ತದೆ. ಯಾರಿದ್ದೀರಾ ಮನೆಯಾಗೆ? ಯಾರು? ಓ, ನೀನೆ. ನಿನ್ನೆ ನಾನು ನೋಡಿದವತ್ತು. ನೀನೇ. ಅಪ್ಪ, ಈಗ ಸಿಕ್ಬಿಟ್ಟಲ್ಲ ರೀ. ಯಾರಿ ನೀವು? ಏನು ಮನೆ ಒಳಗಡೆ ಬಂದ್ಬಿಟ್ಟು ನೀನೆ ಅಂತ ಮಾತಾಡ್ತಿದ್ಯಲ್ಲ? ಯಾರು ನೀವು? ಹೋಗೋದು ಕಲ್ತ್ಕೊಳ್ಳಿ ಇಲ್ಲಿಂದ. ಗುರ್ತು ಪರಿಚಯದಾಗ ಮನೆ ಒಳಗಡೆ ನುಗ್ಗದ್ ನೋಡಿ. ಎದ್ರಕಬೇಡ ಕಣವ. ನಾನೇ ನೀನು ತಿಂದಾಕಕ್ಕೆ ಹಂಗೆ ಮಾಡಕ್ಕೆ ಹಿಂಗೆ ಮಾಡಕ್ಕೆ ಅಂತ ಏನೇ ಬಂದಿಲ್ಲ. ಇರು, ನಿಂಗೊಂದು ಫೋಟೋ ತೋರಿಸ್ತೀನಿ. ಅವ್ನು ನಿನ್ನ ಗಂಡನ ಅಂತ ಹೇಳ್ಬಿಟ್ಟು ನೋಡಿ ಹೇಳ್ತೀಯಾ? ನೋಡಿ ಆಂಟಿ, ನೀವು ಸುಮ್ಕೆನೆಯಾ? ನೀವು ಇಲ್ಲಿಂದ ಹೊಂಟೋಗೋದು ಕಲ್ತ್ಕೊಳ್ಳಿ. ನಿಮ್ಗೆ ಗೊತ್ತಿದ್ದೇ ಬಂದಿರ್ತೀರಲ್ವ ನನ್ನ ಗಂಡಿಲ್ಲ ಅಂತ ಹೇಳ್ಬಿಟ್ಟು ನೀವು ನೋಡಿ ಸುಮ್ಮನೆ ನೀವು ಹೋಗ್ಬಿಡಿ. ನನಗೇನು ಯಾರೋ ಇಲ್ಲ ಅಂತ ಅನ್ಕೊಬಿಟ್ರೆ ಇಲ್ಲೇ ನಮ್ಮ ಅಣ್ಣನ ಮನೆಯೆಲ್ಲ ಪಕ್ಕದಾಗೆ ಏನೇ ಐತೆ, ಕರೆದ್ಬಿಡ್ತೀನಿ ಅಷ್ಟೇ. ಏನಿಯಾ ನೀವು ಸುಮ್ಮನೆ ಒಳಗಡೆಗೆ ಬಂದ್ಬಿಟ್ಟು ಅದು ಇದು ನೀವು ಏನಾರ ಮಾಡೋಣ ಸುಮ್ಕಿರಕ್ಕಿಲ್ಲ. ಪೊಲೀಸು ಫೋನ್ ಮಾಡ್ಬಿಡ್ತೀನಿ. ಯವ್ವ, ನಾನು ಹೇಳೋದನ್ನು ಕೇಳಿಸ್ಕ. ನಾನೇನು ಅದಕ್ಕೂ ಇದಕ್ಕೂ ಬಂದಿಲ್ಲ. ಒಂದು ನಿಮಿಷ ಇರು ನಿಂಗೊಂದು ಫೋಟೋ ತೋರಿಸ್ತೀನಿ. ನೋಡು, ಫೋನ್ ಆಗಿರೋದು ನಿಮ್ಮ ಗಂಡನ ಫೋಟೋನೇ ತಾನೇ? ಹ್ಞೂ, ನನ್ನ ಗಂಡನ ಫೋಟೋನೇ ನೀಯಾ? ಓ, ನೀವು ನನ್ನ ಗಂಡನ ಮನೆ ಕಡೆ ಸಂಬಂಧಿಕರಾ? ಅಷ್ಟೊಂದು ಯಾರು ಸಂಬಂಧಿಕರು ಪರಿಚಯ ಇಲ್ಲ ನನಗೆ, ನನ್ನ ಗಂಡನ ಕಡೆಯವರು. ನಮ್ಮ ಕಡೆ ಅಷ್ಟೇ ನನಗೆ ಗೊತ್ತಿರೋದು. ನನ್ನ ಗಂಡನ ಮನೆ ಕಡೆ ಯಾರೂ ಗೊತ್ತಿಲ್ಲ ನನಗೆ. ಅಯ್ಯೋ, ನಾವು ಸಂಬಂಧಿಕರಲ್ಲ ಕಣವ. ನಿಮ್ಮ ಸಂಬಂಧಿಕರು ಬ್ಯಾರೆಯವ್ರಿ. ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ನಿನಗೆ ಒಂದು ಮಗ ಐತೆ ತಾನೇ? ಹ್ಞೂ, ಅವನೇ. ಇನ್ನೂ ಚಿಕ್ಕವನು, 1.5 ವರ್ಷ. ಅಮ್ಮ ಎತ್ಕೊಂಡೋಗೈತೆ. ಹೌದಾ? ನಿನ್ನ ಗಂಡ? ಓ, ನನ್ನ ಗಂಡನ? ಅವನು ದುಬೈಯಾಗೆ ಕೆಲಸ ಮಾಡ್ತಿರ್ತಾರೆ. ನನಗೂ ನನ್ನ ಮಗನೂ ಚೆನ್ನಾಗಿ ನೋಡ್ಕೋಬೇಕು. ಚೆನ್ನಾಗಿ ನನ್ನ ಮಗನೂ ಎಲ್ಲ ನಾನು ಒಂದು ಟಾಪ್ ಲೆವೆಲಿಗೆ ತಗೊಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು ನನ್ನ ಗಂಡ ಹಗಲು ರಾತ್ರಿ ದುಬೈಯಾಗೆ ಕಷ್ಟಪಟ್ಬಿಟ್ಟು ಕೆಲಸ ಮಾಡ್ತಾನೆ ಅವನೇ. ನಾನು ಹೇಳ್ತೀನಿ ಬಂದ್ಬಿಡು ಅಂದರೆ ಒಂದು 4 ವರ್ಷ ಸುಮ್ಕಿರು, ಮಗ ಸ್ಕೂಲ್ಗೆ ಹಾಕೋಷ್ಟೊತ್ತಿಗೆ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳವ್ರೆ. ನಮ್ಮಿಬ್ಬರದೂ ಲವ್ ಮ್ಯಾರೇಜ್ ಅಲ್ವಾ? ಅದಕ್ಕೇನೆ ಅವ್ರ ಮನೆ ಕಡೆ ಯಾರು ಸಹಾಯ ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವರೇನೇ ಎಲ್ಲ ಕಷ್ಟಪಟ್ಟು ಮಾಡ್ಕೋತಾರೆ. ದುಬೈಗೆ ಹೋಗಿ ನನ್ನೂ ಒಂದು ಕಿತ್ತ ದುಬೈಗೆ ಕರ್ಕೊಂಡ್ಬಿಟ್ಟು ಬಂದರು. ಅಲ್ಲೆಲ್ಲ ಇರೋಕ್ಕಾಗಕ್ಕಿಲ್ಲ, ನೀನು ಇಲ್ಲಿರು, ಮಗನ ನೋಡ್ಕೊಂಡು ನಾನು ನೋಡ್ಕೊತೀನಿ ಅಂತ ದುಬೈಯಾಗೇನಿ ಕೆಲಸ ಮಾಡ್ಕೊಂಡು ದುಬೈಯಾಗೇನಿ ಅವರೇ. ನನ್ನ ಮಗ ಸರಿಯಾಗೇನಿಯ ನಾಮ ಹಾಕವನೆ. ಇವಳಿಗೂ ನಾಮ, ಅವಳಿಗೂ ನಾಮ. ಇಲ್ಲೇ ಎಲ್ಲ ವಿಷಯ ಹೇಳ್ಬಿಡ್ಲ, ಬದ್ದಿತ ಕರ್ಕೊಂಡು ಹೋಗ್ಲಾ? ಬೇಡ ನಾನು ಏನೇನೋ ತಿಕ್ಲಂಗೆ ಹೇಳೋದು. ಇವಳಿಗೆ ಇಲ್ಲೇ ಹೊರ್ಚಾಡ್ಕೊಬಿಟ್ಟು ಆಮೇಲೆ ನೇಣಿಗೆ ಹಾಕೊಬಿಡೋದು, ನಾನು ಮ್ಯಾಲೆ ಬರೋದು, ಅದೆಲ್ಲ ಯಾಕೆ ಬೇಕು ನನಗೆ? ಮೊದಲೇ ನನ್ನ ಟೈಮ್ ಸೇರಿಲ್ಲ. ಬುದ್ಧಿ ಆದರೆ ಹೆಂಗೋ ನೋಡ್ಕೊತಾಳೆ ಬುದ್ಧಿ ಅಲ್ವಾ? ನೋಡವ, ನಿನಗೆ ಏನೋ ಒಂದು ವಿಷಯ ಹೇಳ್ಬೇಕಿತ್ತು. ನಿಂದು ಗಂಡನ ಬಗ್ಗೆ ಏನೋ ವಿಷಯ ಹೇಳ್ಬೇಕಿತ್ತು. ಅಂಥದ್ದು ಇಂಥದ್ದು ಅಂತಲ್ಲ, ಸೀರಿಯಸ್ ಆಗಿರೋ ವಿಷಯನೇ. ನೀನು ನನ್ನ ಜೊತೆ ಬಂದರೆ ನನಗೆಲ್ಲ ಹೇಳ್ತೀನಿ. ಏನು ನನ್ನ ಗಂಡನ ಬಗ್ಗೆ ವಿಷಯನಾ? ನನ್ನ ಗಂಡನ ಬಗ್ಗೆ ಏನು ಹೇಳ್ತೀರಾ? ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡಿ. ನೀವು ನೆಂಟರು ಅಲ್ಲ ಅಂತ ಹೇಳ್ತಾ ಇದ್ದೀರಾ. ನೋಡಿ, ಇದೆಲ್ಲ ಸುಮ್ಮನೆ ತೊಂದರೆ ಆಗೋದು ಬೇಡ. ನೀವು ಹೋಗಿ, ನಾನು ಬರೋಕ್ಕಾಗಕ್ಕಿಲ್ಲ. ಯಾರ್ಯಾರೋ ಕರೆದ್ರು ಅಂತ ಹೇಳ್ಬಿಟ್ಟು ನನ್ನ ಗಂಡನ ಬಗ್ಗೆ ಹೇಳ್ತಾರೆ ಅಂತ ಬರೋಕ್ಕಾಯ್ತದಾ? ನೋಡವ, ನಾವೇನು ಪ್ಯಾಟೆ ಜನ ಅಲ್ಲ, ಹಳ್ಳಿ ಜನ ಒಳ್ಳೆ ಜನ ಅಂತ ಗೊತ್ತಿಲ್ವ ನಿನಗೆ? ನಾವಂಥ ಕಂತ್ರಿ ಕೆಲಸ ಏನು ಮಾಡೋಕ್ಕಿಲ್ಲ ಕಣವ. ನಿನಗೇನೋ ನಿನ್ನ ಗಂಡನ ಬಗ್ಗೆ ನಿಂಗೆ ಏನಾರು ತಿಳ್ಕೋಬೇಕು ಅಂತ ಅನಿಸಿದ್ರೆ ನನ್ನ ಜೊತೆ ಬಾ. ಇಲ್ಲ, ನಮ್ಮ ಮನೆ ಅಡ್ರೆಸ್ಸು ಫೋನ್ ನಂಬರು ಕೊಟ್ಟೋಗಿರ್ತೀನಿ, ನೀನು ಬಾ. ಇಲ್ಲ, ನನ್ನ ಮ್ಯಾಲೆ ನಂಬಿಕೆ ಇಲ್ಲ ಅಂದರೆ ಸುಮ್ಮನಾಗು. ನಿನ್ನ ಗಂಡನ ಬಗ್ಗೆ ತಿಳ್ಕೋಬೇಕು ಅಂದರೆ ನೀನು ಬಂದೇ ಬತ್ತೀಯ. ನಿನ್ನ ಗಂಡ ಏನು ಅಂತ ಹೇಳ್ಬಿಟ್ಟು ನೀನು ಪೂರ್ತಿ ಅರ್ಥ ಆಗಬೇಕಲ್ಲ. ನಿನ್ನ ಗಂಡ ದುಬೈಯಾಗವನು, ಪಾರಿನಾಗವನು, ಇಲ್ಲ ಎಲ್ಲವನು ಅಂತ ಹೇಳ್ಬಿಟ್ಟು ನಿನಗೆ ಅರ್ಥ ಆಗಬೇಕಲ್ವಾ? ತುಂಬ ಮುಖ್ಯವಾಕಳವ ವಿಷಯ ಮಾತ್ರ. ನೀನು ಸಂಸಾರ ಉಳಿಸ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಟೈಮು, ಸರಿನಾ? ಸಂಸಾರ ಎಲ್ಲನೂ ಉಳಿತದೆ. ನಾನು ಹೇಳ್ದಷ್ಟು ನೀನು ಕೇಳಿದ್ರೆ. ಇಲ್ಲ ಅಂತಂದರೆ ನಿನ್ನಿಷ್ಟ. ನಾನೇನು ಬಲವಂತ ಮಾಡೋಕ್ಕಿಲ್ಲ ಕಣವ. ನಾನೇನು ಬಲವಂತ ಮಾಡಲಿ? ಸುಮ್ಕಿನೆಯ ನಾನೇನು ಬಲವಂತ ಮಾಡಿ ಪಡ್ಕೊಳ್ಳೋ ಅಂಥದ್ದು ಏನವ ಐತೆ ನನಗೆ?
ನಾನು ಏನು ಬಲವಂತ ಮಾಡೋಕ್ಕಿಲ್ಲ. ಸರಿ ಬೇಕಾದ್ರೆ ನನ್ನ ಫೋನ್ ನಂಬರ್ ತಗೊಂಡು ನಮ್ಮೂರ ಅಡ್ರೆಸ್ ತಗೊಂಡು ಬರಂಗಿದ್ರೆ ಬಾ, ಇಲ್ಲ ಅಂದರೆ ಬೇಡ, ನಾನು ಹೋಯ್ತೀನಿ. ಹಂಗಂತ ಅಲ್ಲ, ಆ, ಭಯ ಅಂದರೆ ಗುರ್ತು ಪರಿಚಯ ಇಲ್ದಿರೋರ ಜೊತೆ ಹೋಗ್ಬಾರ್ದಲ್ವ ಅಂತ ಹೇಳಿ. ಅದೇನು ವಿಷಯನೋ ಇಲ್ಲೇ ಹೇಳಿದ್ರೆ ಎಲ್ಲ ತಿಳ್ಕೊಂತೀನಿ. ಆ, ಅದು ನನ್ನ ಗಂಡಂಗೆ ಒಂದು ಫೋನ್ ಮಾಡಲಾ? ನಿನ್ನ ಗಂಡನ ಬಗ್ಗೆನೇ ಹೇಳ್ಬೇಕು ಅಂತಿರೋದು. ಫೋನ್ ಹಾಕಿದ್ರೆ ನಿನ್ನ ಗಂಡ ಕಳಿಸೋದೇ ಇಲ್ಲ ಅಷ್ಟೇ. ನಿನಗೆ ನಂಬಿಕೆ ಇಲ್ಲ ಅಂದರೆ ನಿನ್ನ ಜೊತೆ ಬೇರೆ ಯಾರನ್ನಾದ್ರೂ ಇನ್ನೊಬ್ಬರನ್ನ ಕರ್ಕೊಂಬಿಟ್ಟು ಬಾವ, ಸರಿನಾ? ನಾನು ಇನ್ನು ಹೊರಡ್ತೀನಿ. ತಗೊಳವ ನನ್ನ ಅಡ್ರೆಸ್ಸು ಫೋನ್ ನಂಬರ್ ಎರಡು ಎತ್ಕೊಬಿಟ್ಟು ಹಾಂ ಬಾ. ಸರಿ, ನೀನು ಒಬ್ಳೇನು ಬರೋಕೆ ಹೋಗ್ಬೇಡ. ನಿಂಗೆ ಅಷ್ಟೊಂದು ಅನುಮಾನ ಇದ್ದರೆ ನಿಮ್ಮ ಅಣ್ಣನ್ನು ನಿನ್ನ ತಮ್ಮನ್ನು ಯಾರಿದ್ರೆ ಅವ್ರನ್ನ ಕರ್ಕೊಂಬಿಟ್ಟು ಬಾ. ಗಂಡ ಸಂಸಾರ ಯೋಚನೆ ಮಾಡವ, ಯೋಚನೆ ಮಾಡು. ಸಂಸಾರನೂ ಮುಖ್ಯ ನಿನಗೆ. ಹಾಂ ಹಾಂ, ಫೋನ್ ನಂಬರು ಅಡ್ರೆಸ್ ಕೊಟ್ಟೋಗಿರಿ, ನಾನು ಬರ್ತೀನಿ. ನೋಡು, ಈ ವಿಷಯನ ನಿನ್ನ ಗಂಡಂಗೆ ಮಾತ್ರ ಹೇಳೋಕೆ ಹೋಗ್ಬೇಡ, ಸರಿನಾ? ನಿನ್ನ ಗಂಡಂಗೆ ಹೇಳ್ಬಿಟ್ರೆ ಎಲ್ಲ ಉಲ್ಟಂ ಪಲ್ಟ ಮಾಡ್ಬಿಡ್ತಾನೆ. ನಿನ್ನ ಗಂಡ ಸರಿ ಇಲ್ಲ. ನೀನು ಸುಮ್ಕೆ ಏನು ಹೇಳ್ದಂಗೆ ನೀಟಾಗಿ ತೆಪ್ಪು ಮಂತಕ್ಕೆ ಬಂದ್ಬಿಡು. ಹಾಂ ಸರಿ ಆಯಿತು. ಈ ಹುಡುಗಿ ಬಂದೇ ಬರ್ತದೆ. ಯಾಕಂದರೆ ಬೇಕಾದ್ರೆ ಅಣ್ಣ ತಮ್ಮನ ಬಗ್ಗೆ ಸೀಕ್ರೆಟ್ ಹೇಳ್ತೀನಿ ಅಂದ್ರೂ ಏನು ಬೇಡ ಹೋಗು ಅಂತ ಹೇಳ್ಬಿಡ್ತಾರೆ. ಅದೇ ಗಂಡನ ಬಗ್ಗೆ ಸೀಕ್ರೆಟ್ ಹೇಳ್ತೀನಿ ಅಂದರೆ ಯಾರು ಬರೋಕ್ಕಿಲ್ಲ, ಬಂದೇ ಬರ್ತಾರೆ. ನನ್ನ ಗಂಡನ ಬಗ್ಗೆ ಎಂಥ ಸೀಕ್ರೆಟು? ನನ್ನ ಗಂಡ ಅಂಥದ್ದೇನು ಮಾಡೋನೆ ಸೀಕ್ರೆಟು? ಅವನು ಬೇರೆ ಇರಲಿಲ್ಲ. ದುಬೈಯಾಗಿರೋನ ಬಗ್ಗೆ ಇವ್ರಿಗೆ ಹೆಂಗೆ ಗೊತ್ತಾಯಿತು? ನನಗೂ ಇವ್ರಿಗೂ ಏನು ಸಂಬಂಧ? ಒಬ್ಬಳೇ ಹೋದರೆ ಸಂದಾಕಿರಕ್ಕಿಲ್ಲ, ಯಾರನ್ನ ಜೊತೆ ಕರ್ಕೊಂಡು ಹೋಗ್ಬೇಕು. ಯಾರನ್ನ ಕರ್ಕೊಂಡು ಹೋಗ್ಬಿಟ್ಟು ದೂರ ನಿಲ್ಲಿಸ್ಬಿಟ್ಟು ಆಬೇಕಿಂದ ಇವ್ರ ಹತ್ರ ಹೋಗ್ಬಿಟ್ಟು ಮಾತಾಡಬೇಕು. ನೋಡೋಣ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಜಯಮ್ಮ ಹೋಗಿದ್ದಲ್ಲ ಹುಡುಕಬಿಟ್ಟು ಬರ್ತೀನಿ ಅಂತ, ಸಿಕ್ಕುದ್ಲ ಇಲ್ವನೇ? ಈ ಜಯಮ್ಮ ಕೈ ಹಾಕಿದ್ಮೇಲೆ ಸಿಕ್ತಿದ್ದಂಗೆ ಇರ್ತದೇನೆ. ಸಿಕ್ಕುದ್ದು ಎಲ್ಲ ಹೇಳ್ಬಿಟ್ಟು, ಅಂದರೆ ಈ ವಿಷಯ ಎಲ್ಲ ಹೇಳಿಲ್ಲ, ಕೂರಿಸ್ಕೊಂಡಿರ್ಬೇಕಲ್ವ. ಅಲ್ಲಿ ಒಬ್ಬಳ ಇದ್ಲು. ನಾನೇನೋ ಹೇಳೋದು, ಅವಳೇನಾರು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದೆ. ಏನೂ ಹೇಳಿಲ್ಲ. ನಮ್ಮದೇನೇ ಮನೆ ಅಡ್ರೆಸ್ ಕೊಟ್ಬಿಟ್ಟು ಬಂದೀನಿ. ಬರ್ರ ಬಾಮ್ಮ ಹಿಂಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಡ್ರೆಸ್ ಕೊಟ್ಬಿಟ್ಟು ಬಂದಿದ್ದೀನಿ. ಬುತ್ತಳ್ಬಿಡು ಲೇ, ಕೈಗೆ ಸಿಕ್ತೋಳು ನನ್ನ ಜೊತೆಗೆ ಕರ್ಕೊಬಿಟ್ಟು ಬರೋದು ಬಿಟ್ಬಿಟ್ಟು ಇದೇನಿದು ಹಿಂಗೆ ಹೇಳ್ತೀಯಲ್ಲ ನೀನು? ಹಾಂ, ಅಯ್ಯೋ ಒಳ್ಳೆ ಕತೆ ಆಯಿತು ನಿಂದಂತೂ. ಅಲ್ಲ ಹೇಳ್ಬೇಕು ತಾನೇ ನೀನು, ಬಾ ಜೊತೆಗೆ ಏನೇನು ಹೇಳ್ಬೇಕು ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ಲಂತೆ. ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂದರೆ ಅವಳೊಬ್ಳೆ ಬರೋಕ್ಕಿಲ್ಲ ಅಂತಿದ್ಲು. ಸುಮ್ಮನೆ ನಮ್ಮ ಮ್ಯಾಲೆ ಯಾಕೆ ಅನುಮಾನ ಬರೋದು ಅಂತ ನಾನೇ ಸುಮ್ಕದೆ. ಪದಿ ಬಂದೇ ಬತ್ತಲೆ, ಫೋಟೋ ಗೀಟ ಎಲ್ಲ ನಿನ್ನ ಮಗಳ ಹತ್ರ ರೆಡಿ ಮಾಡಿ ಇಟ್ಕ. ಬಂದ ತಕ್ಷಣ ಸಾಕ್ಷಿ ಸಮೇತ ತೋರಿಸಿ ಎಲ್ಲ ಇಸ್ಯನವೇ ಹೇಳ್ಬಿಡ್ಬೇಕು. ಆಮೇಕಿಂದ ಅವಳನ್ನ ಇಲ್ಲೇ ಇರಿಸ್ಕೊಂಡು ಅವಳನ್ನ ಡೈರೆಕ್ಟಾಗಿ ಮನೆ ಕರ್ಕೊಂಡು ಹೋಗ್ಬಿಟ್ಟು, ಇಲ್ಲ ಅಂತಂದರೆ ಅವಳನ್ನೇ ತೋರಿಸ್ಬೇಕು ನಿನ್ನ ಗಂಡ ಎಂಥ ಕೆಲಸ ಮಾಡ್ತಾವನೆ ಅಂತ ಹೇಳ್ಬಿಟ್ಟು. ಆವಾಗ ನೋಡಪ್ಪ, ಅವಳು ನಂಬಿ ಅವಳು ಹೋಗ್ಬಿಟ್ಟು ಎಲ್ಲ ನಿಧಿಯವರ ನಾದಿನಿ ಹತ್ರ ಎಲ್ಲ ವಿಷಯ ಹೇಳ್ಬಿಟ್ಲು ಅಂದರೆ ಮುಗೀತು ನೋಡು. ಅಷ್ಟೇ, ಆರಾಮಾಗಿ ಮುಗೀತದೆ. ಆರಾಮಾಗಿ ಎಲ್ಲನೂ ನನ್ನ ಮಗಳು ವಿಷಯನೂ ಎಲ್ಲ ಗೊತ್ತಾಯ್ತದೆ. ನೋಡೋಣ ಇರು, ಇವಳ ಕಡೆಯಿಂದನೇ ಎಲ್ಲ ಮಾಡ್ಸೋಣ. ನನ್ನ ಮಗಳು ನಿಧಿ ಕೆಟ್ಟೋಳಲ್ಲ, ಒಳ್ಳೇಳು ಅಂತ ಹೇಳ್ಬಿಟ್ಟು ಅವನ ಬಾಯಿಂದನೇ ಈಚೆ ಕಡೆಗೆ ಬರಬೇಕು. ಅವಾಗೇನು ನಂಗೆ ಸಮಾಧಾನ ಆಗೋದು. ಇವನ್ ಕಂತ್ರಿ ಕೆಲಸ ಎಲ್ಲನೂ ತೋರಿಸ್ತಾನೆ ಇರಬೇಕು ಜಯಮ್ಮ ಅವ್ರಿಗೆ. ಮತ್ತೆ ಬಿಡಬಾರ್ದು, ಯಾವುದೇ ಕಾರಣಕ್ಕೂ ಬಿಡಬಾರ್ದು, ತೋರಿಸ್ಬೇಕು ಇವಾಗ. ಬರ್ತಾಳಲ್ಲ, ಮಾತಾಡೋಣ ಬಿಡು. ಲೋ ಕಳ್ಳನ ಮಗನೇ, ನನ್ನ ಮಗಳ ಬಗ್ಗೆನೇ ಕೆಟ್ಟದಾಗ ಮಾತಾಡ್ತೀಯಾ? ನಿನ್ನ ಕತೆ ಮುಗೀತು ಅನ್ಕ.